ಸೊ ಗಾಯ್ಸ್, ಸೆಕೆಂಡ್ ರೌಂಡಿಗೆ ನಾವು ಗೀ ರೈಸ್ ತೊಗೊಂಡಿದ್ದೀವಿ. ದಿನ ವೆರೈಟಿ ಇರುತ್ತೆ ಇಲ್ಲಿ ಊಟ. ಒಂದ್ಸರಿ ಪಲಾವ್ ಇರುತ್ತೆ, ಒಂದ್ಸತಿ ವಾಂಗಿಬಾತ್ ಇರುತ್ತೆ, ಒಂದ್ಸತಿ ಗೀ ರೈಸ್ ಇರುತ್ತೆ. ಗೀ ರೈಸ್ ತಗೋ ಬಂದಿದ್ದೀವಿ. ಕೇವಲ ಬರೀ 30 ರೂಪಾಯಿ ಇಡ್ಲಿ, 2 ಇಡ್ಲಿ 30 ರೂಪಾಯಿ. ಎಣ್ಣೆ ಹಾಕಿ ಕೊಟ್ಟಿರ್ತಾರೆ ಕ್ಲೀನಾಗಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾ ಅಡ್ರೆಸ್ಸು ಹೇಳ್ತೀನಿ ನಿಮಗೆ. ಆಗಲೇ ಫುಲ್ಲು ಜನ ತುಂಬ್ಕೊಂಬಿಟ್ಟವ್ರು, ಅಲ್ಲಂತೂ ಕಾಣಿಸ್ತಿರ್ಬೋದು ನಿಮ್ಗೆ. ಅಲ್ಲೇ ಫುಲ್ಲು ಜನ ಸೊ ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಜಿಮ್ಮಿಗೆ. ನಿಮ್ಗೊಂದು ಟಾಸ್ಕ್ ಇದೆ, ಈಚೆ ಹೋಗಿ ಜಿಮ್ಮಲ್ಲಿ ಹೋಗಿ ಸಿಗ್ತೀವಿ, ಅವಾಗ ಹೇಳ್ತೀನಿ ಬಿಡಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ವಿಡಿಯೋ ಮಾಡೋಕೆ ಹೊರಟಿದ್ದೀವಿ ನಾನು ನನ್ನ ಫ್ರೆಂಡು. ಏನು ಅಂದರೆ, ಜಿಮ್ ಆದಮೇಲೆ ಹೇಳ್ತೀವಿ, ವೆಯ್ಟ್ ಮಾಡ್ತೀವಿ. ಫಸ್ಟು ನಾವು ಯಾವುದೇ ಕಾರಣಕ್ಕೂ ಜಿಮ್ ಮಿಸ್ ಮಾಡಲ್ಲ ಇಬ್ರು. ಸೊ ಫಸ್ಟು ಜಿಮ್ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀವಿ. ಕ್ರೇಜಿ ಚಾಲೆಂಜ್ ಮಾತ್ರ. ಬಜೆಟು ತುಂಬ ಕಡಿಮೆ, ಆದರೆ ಹೊಟ್ಟೆ ತುಂಬ ಊಟ. ಗೊತ್ತಾಗಿರುತ್ತೆ, ಗೆಸ್ ಮಾಡಿ ಏನು ಅಂತ. ಗೆಸ್ ಆಗಿದೆ ಕಮೆಂಟಲ್ಲಿ ಹಾಕಿರಿ. ಫಸ್ಟ್ ನಾವು ಜಿಮ್ಗೆ ಹೋದ್ಮೇಲೆ ಆಮೇಲೆ ಸಿಗ್ತೀವಿ. ಸೊ ಗೈಸ್, ಫೈನಲಿ ಜಿಮ್ಮಿಗೆ ಬಂದಿದ್ದೀನಿ. ಐ ಆಮ್ ರೆಡಿ ಟು ವರ್ಕ್ ಔಟ್. ಫಸ್ಟು ವರ್ಕೌಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಏನು ಚಾಲೆಂಜ್ ಅಂತ ಹೇಳ್ತೀನಿ. ಅವನು ರೆಡಿ ಆಗ್ತಾವನೆ. ವಿಡಿಯೋ ಕೊನೆ ಗಂಟೆ ನೋಡಬೇಕು. ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಬನ್ನಿ ಹಂಗೆ ಹೋಗ್ತಾ ಸಂಜೆ ತರಲೆ ಮಾಡೋಣ. ನೋಡಿ, ಫುಲ್ ವಿಡಿಯೋ ಮಸ್ತಾಗಿರುತ್ತೆ. ಗೈಸ್, ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಹೋಗೋಣ. ನಂಗೆ ನೆನ್ಸ್ಕೊಂಡ್ರೆ ವರ್ಕೌಟ್ ಮಾಡೋಕ್ಕೆ ಬಾಯಿ ನೀರು ಬರ್ತಾಯಿತ್ತು. ಇಡ್ಲಿ, ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಡ್ತಾರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಕ್ರೇಜಿಯಾಗಿರುತ್ತೆ. ಬನ್ನಿ, ನೀವು ರೆಡಿ ಆಗೋನೆ. ಬನ್ನಿ ನಾವಿಬ್ಬರು ಹೋಗೋದು. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತಾ ಎಲ್ಲಿರೋದು ಪ್ಲೇಸ್ ಅಂತ ಹೇಳ್ತೀವಿ. ಬನ್ನಿ. ಸೊ ಗೈಸ್, ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಆಗಲೇ ಫುಲ್ಲು ಜನ ತುಂಬ್ಕೊಂಬಿಟ್ಟವ್ರು, ಅಲ್ಲಂತೂ ಕಾಣಿಸ್ತಿರ್ಬೋದು ನಿಮ್ಗೆ. ಅಲ್ಲೇ ಫುಲ್ಲು ಜನ ತುಂಬ್ಕೊಂಡವ್ರೆ. ಬನ್ನಿ, ನಾವು ಏನು ಬೇಕಂತ ಆರ್ಡ್ರ್ ಮಾಡಿ ತೊಗೊಬಂದು ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ಇಡ್ಲಿ ತಗೋ ಬಂದಿದ್ದೀವಿ. ಕೇವಲ ಬರೀ 30 ರೂಪಾಯಿ ಇಡ್ಲಿ, 2 ಇಡ್ಲಿ 30 ರೂಪಾಯಿ. ಎಣ್ಣೆ ಹಾಕಿ ಕೊಟ್ಟಿರ್ತಾರೆ ಕ್ಲೀನಾಗಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾ ಅಡ್ರೆಸ್ಸು ಹೇಳ್ತೀನಿ ನಿಮಗೆ. ಗೈಸ್, ಫಸ್ಟು ಈ ಬೆಣ್ಣೆನ ಇಡ್ಲಿಗೆ ಹಿಂಗೆಲ್ಲ ಸವರ್ಕೊಬೇಕು. ಹತ್ರ ತೊಗೊಂಬ. ನೋಡಿ, ಎಷ್ಟು ಕ್ಲೀನಾಗಿ ಬೆಣ್ಣೆ ಇರುತ್ತಲ್ಲ, ಹಿಂಗೆಲ್ಲ ಫುಲ್ ಸವರ್ಕೊಂಡು. ಇಲ್ಲಿ ಫೇಮಸ್ ಏನಂದರೆ ರೆಡ್ ಚಟ್ನಿ, ಗ್ರೀನ್ ಚಟ್ನಿ, ಇದು ಟೊಮೆಟೊ ಚಟ್ನಿ ಅಂತ. ಸಖತ್ತಾಗಿರುತ್ತೆ. ಇಡ್ಲಿ ಫುಲ್ ಸಾಫ್ಟಾಗಿ. ಕ್ರೇಜಿ ಟೇಸ್ಟು. 30 ರೂಪಾಯಿಗೆ ಇಡ್ಲಿ ತೊಗೊಂಡಿದ್ದೀವಿ. ಅದ್ಭುತವಾಗಿದೆ, ಸೂಪರ್ ಕ್ರೇಜಿ ಆಗಿದೆ. ಇನ್ನೂ ಆರ್ಡ್ರ್ ಮಾಡಿದ್ದೀವಿ. ಇವತ್ತು ನಮ್ಮ ಬಜೆಟ್ 50 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಅದೇ ನೋಡಿ, ಇವಾಗ ಅವನು ಹೇಳ್ತಾನೆ ರಿವ್ಯೂ ಹೆಂಗಿದೆ, ಬನ್ನಿ ನೋಡೋಣ. ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಬೆಣ್ಣೆ ಇಡ್ಲಿ ಇದೆ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಉದ್ದಿ ನೋಡ. ಬನ್ನಿ ಟೇಸ್ಟ್ ಹೆಂಗೈತೆ ಅಂತ ಹೇಳೋಣ. ಗೈಸ್, ಒಂದು ಮಾತು, ಸೂಪರ್. ಬೇರೆ ಏನಿಲ್ಲ, ಅಷ್ಟು ಸಕ್ಕತ್ತಾಗೈತೆ ಗೈಸ್. ಇಡ್ಲಿ ನೋಡಿ ಹೆಂಗೈತೆ, ಸ್ಮೂತಾಗಿ ಬಿಸಿ. ಸೊ ಗೈಸ್, ಇವಾಗ ನಾವು ಇದನ್ನ ಖಾಲಿ ಮಾಡಿ ಆಮೇಲೆ ರೈಸ್ ಬಾತ್ ತರಕ್ಕೆ ಹೋಗ್ತೀವಿ. ಗೀ ರೈಸು ಅದು ತುಂಬ ಬಜೆಟ್ ಫ್ರೆಂಡ್ಲಿ. 40 ರೂಪಾಯಿ 40 ರೂಪಾಯಿ. ಇಬ್ಬರ ಹತ್ರ 50 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಡ್ರೆಸ್ ಲೊಕೇಶನ್ ಗೊತ್ತಾಗಬೇಕು ಅಂದರೆ ಕೊನೆಗಂಟ ವಿಡಿಯೋ ನೋಡಿ, ಅದು ಹೇಳ್ತೀನಿ. ಗೈಸ್, ನಾವು ಇಡ್ಲಿ ಬರೀ 1 ನಿಮಿಷ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ. ಗೊತ್ತೇ ಇಲ್ಲ, ಇಡ್ಲಿ ಮತ್ತು ಸಹೀಗಾಗಿತ್ತು ಬೆಣ್ಣೆ ಹಾಕ್ಸ್ಕೊಂಡು. ಬನ್ನಿ ಇವಾಗ ನೆಕ್ಸ್ಟ್ ರೌಂಡು ಗೀ ರೈಸ್ ಹೊಡಕ್ಕೆ ಹೋಗ್ತಾ ಇದ್ದೀವಿ. ನಾನು ಇವಾಗ ಅಡ್ರೆಸ್ ಹೇಳ್ತೀನಿ ನಿಮಗೆ. ಗೀ ರೈಸ್ ತೊಗೊಬರ್ತಾ ನೀವು ರೆಡಿ ಆಗೋನೆ. ಬನ್ನಿ ಗೈಸ್, ಬನ್ನಿ ಹೋಗೋಣ. ಸೊ ಗಾಯ್ಸ್, ಸೆಕೆಂಡ್ ರೌಂಡಿಗೆ ನಾವು ಗೀ ರೈಸ್ ತೊಗೊಂಡಿದ್ದೀವಿ.
ದಿನ ವೆರೈಟಿ ಇರುತ್ತೆ ಇಲ್ಲಿ ಊಟ. ಒಂದ್ಸರಿ ಪಲಾವ್ ಇರುತ್ತೆ, ಒಂದ್ಸತಿ ವಾಂಗಿ ಬಾತ್ ಇರುತ್ತೆ, ಒಂದ್ಸತಿ ಗೀ ರೈಸ್ ಇರುತ್ತೆ. ಅದು ಗೀ ರೈಸ್ ಸ್ಪೆಷಲ್ ಇತ್ತು, ಬಿಸಿ ಹಂಗೆ ತಟ್ಟೆಗೆ ಹಾಕೊಟ್ಟಿದ್ದಾರೆ. ಜೊತೆ ಕುರ್ಮಾನು ಕೊಟ್ಟಿದ್ದಾರೆ, ಚಟ್ನಿನೂ ಕೊಟ್ಟಿದ್ದಾರೆ. ಕೇವಲ 40 ರೂಪಾಯಿ ಮಾತ್ರ. ಬೇರೆ ಕಡೆ ಓವರ್ ರೇಟೆಡ್ ಇಲ್ಲ. ತುಂಬ ಫೇಮಸ್ ಹೋಟ್ಲು. ಸುಮಾರು ಜನ ಬಂದು ಫುಡ್ ರಿವ್ಯೂ ಮಾಡೋಗಿದ್ದಾರೆ, ದೊಡ್ಡ ಬ್ಲಾಗರ್ ಬಂದಿದ್ದಾರೆ ಇಲ್ಲೆಲ್ಲ. ಸೊ ನಾವು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ 50 ರೂಪಾಯಿ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಇದು ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಡೌನ್ ಕ್ವಾರ್ಟರ್ಸು ಸ್ಟ್ರೈಟ್ ಒಂದೇ ರೋಡು, ಮಂಗಳೂರು PU ಕಾಲೇಜ್ ಸಿಗುತ್ತೆ. ಅದರಿಂದ ಮುಂದೆ ಬಂದರೆ ಪ್ರೆಸ್ ಲೇಔಟ್ ಅಂತ ಅದ್ರ ಎದುರಿಗೆ ಆಪೋಸಿಟಲ್ಲೇ ಈ ಹೋಟ್ಲ್ ಇರುತ್ತೆ. ಬನ್ನಿ ಇವಾಗ ಇದನ್ನು ಟೇಸ್ಟ್ ಮಾಡಿ ಇವು ಹೇಳೋಣ. ನಿಜವಾಗ್ಲೂ ವರ್ತಿಟ್ಟು ನೀವು ಬಂದು ಟ್ರೈ ಮಾಡಿ. 50 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಬನ್ನಿ ಇವಾಗ ಕಾಂಬಿನೇಷನ್ ಹೆಂಗೆ ತಿನ್ನೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ರೈಸ್ ಹಿಂಗೆ ಇರುತ್ತಲ್ಲ, ಸ್ವಲ್ಪ ಚಟ್ನಿ ತೊಗೊಂಡು ಕಲಿಸ್ಕೊಂಡು ಸ್ವಲ್ಪ ಕುರ್ಮ ಹಾಕ್ಕೊಂಡು ಒಂದು ದೊಡ್ಡ ಬೈಟ್ ತೊಗೊಬೇಕು. ಆಹಾ, ಟೇಸ್ಟ್ ಮಾತ್ರ ಜಾಸ್ತಿ ಖಾರನೂ ಇಲ್ಲ, ಸಪ್ಪೇನೂ ಇಲ್ಲ, ಮೈಲ್ಡಾಗಿ ಸೈಕಾಗಿದೆ. ಗೈಸ್ ಸೈಕಾಗೈತೆ, ಹೊಟ್ಟೆ ತುಂಬ ಊಟ ಬರೀ 50 ರೂಪಾಯಿಲಿ. ಎಲ್ಲರೂ ಬಂತೀನಿ, ಸೂಪರ್ ಆಗೈತೆ ಮಾತ್ರ. ಸೊ ಗೈಸ್ ಬನ್ನಿ, ಮೊದಲು ಬೇಗ ಖಾಲಿ ಮಾಡಿ ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಸಕ್ಕತ್ತಿದೆ. ಸುಮಾರು ಏನೊಂದು ದಿನಕ್ಕೆ ಒಂದು 500 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ರಶ್ಶು ಕ್ಯೂ ನಿಂತ್ಕೊಬೇಕು, ಸ್ಲಿಪ್ ಇಟ್ಕೊಂಡು ನಾವು ಬಿಲ್ ಇಟ್ಕೊಂಡು ಆಮೇಲೆ ನಮ್ಗೆ ಊಟ ಸಿಗೋದು. ಸೊ ಬನ್ನಿ ಇವಾಗ ಊಟ ತಿಂದು ಆಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಇಡ್ಲಿ ವಡೆ ಗೀ ರೈಸು ಬೆಳಗ್ಗೆ ಟೈಮಿಂಗ್ಸು 7 ಗಂಟೆಯಿಂದ 12:30, ತಿರ್ಗಾ ಸಾಯಂಕಾಲ 5ರಿಂದ 11:30. ಉಳ್ಳಾಳ್ ಮೇನ್ ರೋಡು, ಮಂಗಳೂರು PU ಕಾಲೇಜು. ನೀವು ಕೇಳಿದ್ರಲ್ಲ ಅಡ್ರೆಸ್ ಎಲ್ಲಿ ಅಂತ, ಬನ್ನಿ ವಿಸಿಟ್ ಮಾಡಿ. ಸಕ್ಕತ್ತಾಗಿರುತ್ತೆ. ದಿನ ಚೇಂಜ್ ಆಗ್ತಾ ಇರುತ್ತೆ. ಸುಮಾರು ಜನ ಬಂದು ಕ್ಯೂಲ್ಲಿ ನಿಂತಿರ್ತಾರೆ. ನಮಗಂತೂ ಅಲ್ಲಿ ಫೋಟೋ ತೆಗಿಯೋರು ನಮ್ಮ ಮಾತಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಸೊ ಈ ವಿಡಿಯೋ ಇಲ್ಲೇ ಈ ವಿಡಿಯೋ ಏನೇನೋ ಮಾತಾಡ್ತಾ ಇದ್ದಲ್ಲ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಬನ್ನಿ ಗೈಸ್, ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಬೇಕು ಅಂದರೆ ನಿಮಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ನಾನಂತೂ ಬೇರೆ ಲೆವೆಲಾಗಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಮಸ್ಕಾರ ಚಿನ್ನು. ಅಷ್ಟೇ.